ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ದಾಖಲೆಯ 16ನೇ ಬಜೆಟ್ ಅನ್ನ ಮಂಡಿಸಿದರು. ಈ ಬಜೆಟ್ನಲ್ಲೂ ಕೂಡ ಅಹಿಂದ ಜಪವನ್ನ ಮಂಡಿಸಿದ್ರಾ ಅನ್ನುವ ಸಂಶಯ ಮತ್ತು ಪ್ರಶ್ನೆ ಕುತೂಹಲ ಕೂಡ ಕಾರಣವಾಗಿರುವಂಥದ್ದು. ಅಹಿಂದ ಚಾಂಪಿಯನ್ ಅಹಿಂದ ಬಜೆಟ್ ಅನ್ನ ಮಂಡಿಸಿದ್ರಾ? ಯಾಕೆ ಅಂತ ಹೇಳಿದ್ರೆ ಬಜೆಟ್ನಲ್ಲಿ ಅಹಿಂದ ಜಪ ಮಾಡಿದ್ದಾರೆ. ಚುನಾವಣೆಯಲ್ಲಿ ಕೈ ಹಿಡಿದವರ ಋಣ ತೀರಿಸಿದ್ರಾ ಸಿದ್ದರಾಮಯ್ಯನವರು? ಸರ್ಕಾರದಲ್ಲಿ ಅಹಿಂದ ವರ್ಸಸ್ ಮೇಲ್ವರ್ಗ ಮುಸ್ಲಿಂ ಗುದ್ದಾಟ ಶುರುವಾಗಿದೆಯಾ? ಈ ಗುದ್ದಾಟದ ನಡುವೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬೃಹತ್ ಗಾತ್ರದ ಬಜೆಟ್ನಲ್ಲಿ ಅಹಿಂದ ವರ್ಗಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ದಾಖಲೆಯ 16ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಈ ಬಜೆಟ್ನಲ್ಲೂ ಕೂಡ ತಮ್ಮ ಟ್ರಂಪ್ ಕಾರ್ಡ್ ಅಹಿಂದ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಈ ಜಪವನ್ನ ಮಾಡಿದ್ದಾರಂತೆ. ಚುನಾವಣೆಯಲ್ಲಿ ಕೈ ಹಿಡಿದವರ ಋಣ ತೀರಿಸಿದ್ರ ಈ ಮೂಲಕ? ಯಾವ ಚುನಾವಣೆಯಲ್ಲಿ ಅಂತ ಹೇಳಿದ್ರೆ ಈ ಹಿಂದೆ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ, ಅದಾದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಮುಖ್ಯವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದಾದ ಬಳಿಕ ಬೈ ಎಲೆಕ್ಷನ್ಸ್ ಅಲ್ಲೂ ಕೂಡ ಅಹಿಂದ ಸಮುದಾಯ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದಿದೆ. ಕಾರಣ ಸಿದ್ದರಾಮಯ್ಯನವರು. ಹೀಗಾಗಿ ಅವರ ಋಣವನ್ನ ತೀರಿಸಿದ್ರ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ. ಇದರ ಜೊತೆಗೆ ಸರ್ಕಾರದಲ್ಲಿ ಅಹಿಂದ ವರ್ಸಸ್ ಮೇಲ್ವರ್ಗ ಅನ್ನುವ ಜಟಾಪಟಿ ಈಗಾಗಲೇ ಆರಂಭವಾಗಿದೆ. ಅದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಮೂಲಕ ಈ ಬಜೆಟ್ನಲ್ಲಿ ಅಹಿಂದ ಸಮುದಾಯಕ್ಕೆ ಅಥವಾ ಅಹಿಂದಕ್ಕೆ ಮಣೆ ಹಾಕುವ ಮೂಲಕ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರಾ ಅಹಿಂದ ವರ್ಗಕ್ಕೆ ಅಂತ ಹೇಳಿ. ಇದರ ಜೊತೆಗೆ ಹೈಕಮಾಂಡ್ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರಾ? ಈ ಕುತೂಹಲವಂತೂ ಇದ್ದೇ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಈ ಬಾರಿಯ ಬಜೆಟ್ ಮೇಲೆ ಒಂದಿಷ್ಟು ಕುತೂಹಲ ಇತ್ತು. ಏನು ಕುತೂಹಲ ಅಂತ ಹೇಳಿದ್ರೆ ಈ ಬಾರಿಯ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಹೌದು 15 ಬಜೆಟ್ಗಳನ್ನು ಮಂಡನೆ ಮಾಡಿದ್ದಾರೆ. ಬಟ್ ಈ ಬಾರಿ ಮನಸ್ಥಿತಿ ಮತ್ತು ಪರಿಸ್ಥಿತಿ ಎಲ್ಲವೂ ಕೂಡ ಬದಲಾಗಿತ್ತು ಅಂತ. ಸಿದ್ದರಾಮಯ್ಯನವರು ಇರ್ತಾರೋ ಇಲ್ವೋ ಅನ್ನುವ ಮನಸ್ಥಿತಿ ಒಂದು ಕಡೆ, ಆ ಗೊಂದಲದ ಮನಸ್ಥಿತಿ ಇತ್ತು. ಇದರ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಕೂಡ ಈ ರೀತಿ ಇತ್ತು. ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಮುಖ್ಯವಾಗಿ ಆಪ್ತ ಸಚಿವರಿಗೆ ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. 4 ಲಕ್ಷ ಕೋಟಿಯ ಬಜೆಟ್ ಇದು. ಆಪ್ತರಿಗೆ ಭರಪೂರ ಕೊಡುಗೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ, KN ರಾಜಣ್ಣ, HC ಮಹದೇವಪ್ಪ, ಡಾಕ್ಟರ್ G ಪರಮೇಶ್ವರ್ ಕ್ಷೇತ್ರಕ್ಕೆ ಹೆಚ್ಚಿನ ಹೊತ್ತನ್ನು ಕೊಟ್ಟಿದ್ದಾರೆ. ಅಹಿಂದ ಸಮುದಾಯಗಳಿಗೆ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ನಲ್ಲಿ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಅಹಿಂದ ಸಚಿವರ ಜಿಲ್ಲೆ, ಕ್ಷೇತ್ರಗಳಿಗೆ ಕೊಡುಗೆಗಳ ಸರಮಾಲೆಯನ್ನು ಕೊಟ್ಟಿರುವಂಥದ್ದು. ಮುಖ್ಯವಾಗಿ ಯಾಕೆ ಅಹಿಂದ ಜಪವನ್ನು ಜಪಿಸಿದ್ರಾ ಅಂತ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿನ್ನೆಯ ಬಜೆಟ್ನಲ್ಲಿ ತುಂಬ ಹೈಲೈಟ್ಸ್ ಅಂತ ನೋಡಿದ್ರೆ, ಬಜೆಟ್ನ ಹೈಲೈಟ್ಸ್ ಅಂತ ನೋಡಿದ್ರೆ ಅಹಿಂದ ಅನ್ನೋದು ಕಾಣಿಸುತ್ತೆ. ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ ಒಂದಿಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿರುವ ಕಾರಣಕ್ಕಾಗಿ BJPಯವರು ಇದು ಸಾಬ್ರ ಬಜೆಟ್ ಅಂತ ಟೀಕೆ ಮಾಡ್ತಾ ಇದ್ದಾರೆ. ಇದಲ್ಲದೆ ಹಿಂದುಳಿದ ವರ್ಗಕ್ಕೂ ಕೂಡ ಒಂದಿಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ. ಆಯಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಇನ್ನು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ, ದಲಿತರಿಗೂ ಕೂಡ ಒಂದಿಷ್ಟು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಸತೀಶ್ ಜಾರಕಿಹೊಳಿ, ಡಾಕ್ಟರ್ G ಪರಮೇಶ್ವರ್, HC ಮಹದೇವಪ್ಪ, KN ರಾಜಣ್ಣ ಇವರು ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರಗಳಿಗೂ ಕೂಡ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ. ಮಧುಗಿರಿ KN ರಾಜಣ್ಣ ಪ್ರತಿನಿಧಿಸುವಂಥ ಕ್ಷೇತ್ರ, ಕೊರಟಗೆರೆ ಡಾಕ್ಟರ್ G ಪರಮೇಶ್ವರ್ ಅವರು ಪ್ರತಿನಿಧಿಸುವಂಥ ಕ್ಷೇತ್ರ, ಈ ಕ್ಷೇತ್ರಗಳಲ್ಲೂ ಕೂಡ ನೀರಾವರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಇನ್ನು ಪರಿಶಿಷ್ಟ ಜಾತಿ ಉಪಯೋಜನೆಗೆ 29,992 ಕೋಟಿ ಕೊಟ್ಟಿದ್ದಾರೆ. ಬುಡಕಟ್ಟು ಉಪಯೋಜನೆಗೆ ಸೇರಿ 42,018 ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ. ST, SC ಹಿಂದುಳಿದ ವರ್ಗ ಗುತ್ತಿಗೆದಾರರಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಕಾಲೋನಿಗಳ ಅಭಿವೃದ್ಧಿಗೆ 222 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ST, SC ಮೇಲಿನ ದೌರ್ಜನ್ಯ ತಡೆಗಾಗಿ 33 ಪೊಲೀಸ್ ಠಾಣೆಯನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ದಾರೆ. SC, ST ಮಕ್ಕಳ ಶಿಕ್ಷಣಕ್ಕಾಗಿ 31 ವಸತಿ ಶಾಲೆಗಳ ನಿರ್ಮಾಣ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ 34 ವಸತಿ ಶಾಲೆಗಳಿಗೆ 238 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಉನ್ನತ ಶಿಕ್ಷಣಕ್ಕಾಗಿ ಪ್ರೋತ್ಸಾಹ ಧನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಡಿ ಬರುವಂತಹ ನಿಗಮಗಳಿಗೆ 488 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಪರಿಶಿಷ್ಟ ಜಾತಿ ಉಪಯೋಜನೆಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ 30,000 ಕೋಟಿ ಕೊಟ್ಟಿದ್ದಾರೆ. ಬುಡಕಟ್ಟು ಉಪಯೋಜನೆಗೆ ಸೇರಿದಂತೆ 42,000 ಕೋಟಿ. ಹೀಗೆ ಪರಿಶಿಷ್ಟ ಜಾತಿಗೆ ಮುಖ್ಯವಾಗಿ ಸಾಕಷ್ಟು ಯೋಜನೆಗಳನ್ನು ಘೋಷಣೆ ಮಾಡಿರುವಂಥದ್ದು. ಇದನ್ನು ಗಮನಿಸ್ತಾ ಇದ್ರೆ ಒಂದು ಕಡೆ ಪರಿಶಿಷ್ಟ ಜಾತಿ, ಮೊದಲನೇದಾಗಿ ದಲಿತರಿಗೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಪರಿಶಿಷ್ಟ ಜಾತಿ ಉಪಯೋಜನೆಗೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ 30,000 ಕೊಟ್ಟಿದ್ದಾರೆ. ಬುಡಕಟ್ಟು ಯೋಜನೆ ಸೇರಿದಂತೆ
ಒಟ್ಟು 42,000 ಕೋಟಿ ಕೊಟ್ಟಿರುವಂಥದ್ದು. ಇದಲ್ಲದೆ SC ST ಹಿಂದುಳಿದ ವರ್ಗದ ಗುತ್ತಿಗೆದಾರರಿಗೆ ಮೀಸಲಾತಿ ಇರುವಂಥದ್ದು. ಈಗಾಗಲೇ ಮೀಸಲಾತಿ ಇದೆ, ಬಟ್ ಅದನ್ನು ಹೆಚ್ಚಿಗೆ ಮಾಡಿರುವಂಥದ್ದು ಅಥವಾ ಹಿಂದುಳಿದ ವರ್ಗವನ್ನು ಸೇರಿಸಿರುವಂಥ ಲೆಕ್ಕಾಚಾರ ಕೂಡ ಹಾಕಿರುವಂಥದ್ದು. ಇದಲ್ಲದೆ ಪರಿಶಿಷ್ಟ ಜಾತಿ ಕಾಲೋನಿಗಳ ಅಭಿವೃದ್ಧಿಗೆ 222 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ. ಇದಲ್ಲದೆ SC ST ಈ ಸಮುದಾಯದ ದೌರ್ಜನ್ಯ ತಡೆಗೆ 33 ಪೊಲೀಸ್ ಠಾಣೆಯನ್ನು ನಿರ್ಮಾಣ ಮಾಡುವುದಾಗಿ ಹೆಚ್ಚುವರಿಯಾಗಿ ನಿರ್ಮಾಣ ಮಾಡ್ತಾರಂತೆ. ಇದಲ್ಲದೆ SC ST ಮಕ್ಕಳ ಶಿಕ್ಷಣಕ್ಕಾಗಿ 31 ವಸತಿ ಶಾಲೆಗಳ ನಿರ್ಮಾಣ ಮಾಡಿರುವಂಥದ್ದು. ಸಮಾಜ ಕಲ್ಯಾಣ ಇಲಾಖೆಯಡಿ 34 ವಸತಿ ಶಾಲೆಗಳು ಬರುತ್ತೆ. ಈ ಪೈಕಿ 238 ಕೋಟಿಯನ್ನು ಘೋಷಣೆ ಮಾಡಿರುವಂಥದ್ದು. ಇದಲ್ಲದೆ SC ST ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕಾಗಿ ಪ್ರೋತ್ಸಾಹ ಧನವನ್ನು ಕೊಡ್ತೀವಿ ಅಂತ ಹೇಳಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಯಡಿ ನಿಗಮಗಳು ಬರುತ್ತೆ. ಈ ನಿಗಮಗಳಿಗೂ ಕೂಡ 488 ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ. ನೋಡಿ, ಕಳೆದ ಬಾರಿಯೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಡಿ ಬರುವಂಥ ನಿಗಮಗಳಿಗೆ 382 ಕೋಟಿ ಘೋಷಣೆ ಮಾಡಿದ್ರು. ಆ ಪೈಕಿ ರಿಲೀಸ್ ಆಗಿದ್ದು 88.72 ಕೋಟಿ. ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 25% ಕೂಡ ರಿಲೀಸ್ ಆಗಿರಲಿಲ್ಲ. ಬಟ್ ಈ ಬಾರಿ ಕೂಡ ಸಾಕಷ್ಟು ಅಮೌಂಟನ್ನು ಘೋಷಣೆ ಮಾಡಿದ್ದಾರೆ. ಬಟ್ ಘೋಷಣೆಗೆ ಸೀಮಿತವಾಗ್ತಿದೆಯಾ ಗೊತ್ತಿಲ್ಲ. ಕಳೆದ ಬಾರಿ ಘೋಷಣೆ ಮಾಡಿದ್ದಂಥ ಅಮೌಂಟೇ ರಿಲೀಸ್ ಆಗಲಿಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ ದುರ್ಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತ, ಮುಖ್ಯವಾಗಿ ನಿನ್ನೆಯ ಬಜೆಟ್ ಅನ್ನು ನೋಡಿದ್ರೆ ಮೇಲ್ನೋಟಕ್ಕೆ ಅಹಿಂದ ಜಪ ಮಾಡದಂತೆ ಕಾಣಿಸ್ತಾ ಇರುವಂಥದ್ದು. ಯಾವ ಕಾರಣಕ್ಕೆ, ಏನ್ ರೀಸನ್ ಅಂತ? ಮಹೇಶ್, ನಿನ್ನೆ CM ಸಿದ್ದರಾಮಯ್ಯ ಅವರ ಬಜೆಟ್ ಮಾಡಿರುವಂತಹ 16ನೇ ದಾಖಲೆ ಬಜೆಟ್ ಏನಿದೆ, ಆ ಬಜೆಟ್ ನಲ್ಲಿ ಅಹಿಂದ ಸಮುದಾಯಗಳಿಗೆ ಹೆಚ್ಚಿನ ಮನ್ನಣೆಯನ್ನ ನೀಡಲಾಗಿದೆ ಅನ್ನುವಂತ ವಿಶ್ಲೇಷಣೆ ಈಗ ನಡೀತಾ ಇರುವಂತದ್ದು. ಯಾಕಂದ್ರೆ ಮೊದಲಿಂದನೂ ಕೂಡ CM ಸಿದ್ದರಾಮಯ್ಯ ಅವರು ಅಹಿಂದ ನಾಯಕ ಅನ್ನುವಂತ ಏನು ಕಾರ್ಡ್ ಏನಿದೆ, ಒಂದು ಬ್ರ್ಯಾಂಡ್ ಏನಿದೆ, ಆ ಬ್ರ್ಯಾಂಡ್ ಅನ್ನ ಮುಂದುವರೆಸಿದ್ದಾರೆ. ಮತ್ತು ಅದರ ಜೊತೆಗೆ ಉಪಚುನಾವಣೆ, ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಹಿಂದ ಸಮುದಾಯ ಕಾಂಗ್ರೆಸ್ ಬೆನ್ನಿಗೆ ನಿಂತಿದೆ ಅನ್ನುವಂತ ಸಂದೇಶಗಳನ್ನ ಅಹಿಂದ ನಾಯಕರು ಆಗಾಗ ಕೊಡ್ತಾನೆ ಹೋಗ್ತಾ ಇದ್ರು. ಅದನ್ನ ಪಕ್ಷದ ಆಂತರಿಕ ಒಳಗೆಲ್ಲೇ ಆಗಿರ್ಬೋದು, ಮತ್ತೆ ಬಹಿರಂಗವಾಗಿ ಕೂಡ ಈ ರೀತಿಯ ಸಂದೇಶಗಳನ್ನ ರವಾನೆಯನ್ನು ಮಾಡ್ತಾ ಹೋಗಿದ್ರು. ಅದೇ ರೀತಿಯ ಅದರ ಛಾಯೆ ಈಗ ನಿನ್ನೆಯ ಬಜೆಟ್ ನಲ್ಲೂ ಕೂಡ ಎದ್ದು ಕಾಣಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಎರಡು ಏನು ಅಹಿಂದ ಸಮುದಾಯ ಏನಿದೆ, ಆ ಅಹಿಂದ ಸಮುದಾಯವನ್ನ ಮುಂದುವರಿಸಿಕೊಂಡು ವಿಶ್ವಾಸವನ್ನ ನೀವು ನಮಗೆ ಮತವನ್ನ ಕೊಟ್ಟಿದ್ದೀರಿ ಅಥವಾ ನಮ್ಮನ್ನ ಕೈ ಹಿಡಿದಿದ್ದೀರಿ, ಆ ಕಾರಣಕ್ಕಾಗಿ ನಿಮ್ಮ ಋಣ ತೀರಿಸ್ತಾ ಇದ್ದೀನಿ ಅನ್ನುವಂತ ಸ್ಪಷ್ಟವಾದಂತ ಸಂದೇಶವನ್ನು ಕೊಟ್ರ ಅನ್ನುವಂತ ಒಂದಷ್ಟು ಚರ್ಚೆಗಳು ಜೋರಾಗಿರುವಂತದ್ದು. ಅದರ ಜೊತೆಗೆ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಅಹಿಂದ ಸಚಿವರಿಗೂ ಕೂಡ ಹೆಚ್ಚಿನ ಅವರವರ ಜಿಲ್ಲೆಗಳಿಗೆ ಆಗಿರ್ಬೋದು, ಕ್ಷೇತ್ರಗಳಿಗೆ ಆಗಿರ್ಬೋದು ಹೆಚ್ಚಿನ ಆದ್ಯತೆಗಳನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದರ ಅರ್ಥ ಮೊದಲೇ ಕಾಂಗ್ರೆಸ್ ಒಳಗಡೆಗೆ ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಅಹಿಂದ ವರ್ಸಸ್ ಮೇಲ್ವರ್ಗದ ಜಟಾಪಟಿ ಮುಸುಕಿನ ಗುದ್ದಾಟ ಏನ್ ನಡೀತಾ ಇತ್ತು, ಆ ಮುಸುಕಿನ ಗುದ್ದಾಟದ ನಡುವೆ ನಿನ್ನೆ ಕೊಟ್ಟಂತಹ ಬಜೆಟ್ ನಲ್ಲಿ ಅಹಿಂದ ಜಪ ಮಾಡಿರುವಂತದ್ದು ನೋಡಿದ್ರೆ ಬಹಳ ಸ್ಪಷ್ಟವಾಗಿ CM ಸಿದ್ದರಾಮಯ್ಯ ಅವರು ಒಂದಷ್ಟು ಸಂದೇಶಗಳ ರವಾನೆ ಮಾಡದಂತೆ ಕಾಣಿಸುತ್ತೆ. ಮಹೇಶ್, ಧನ್ಯವಾದ ದುರ್ಗಾ, ತಮ್ಮೆಲ್ಲ ಮಾಹಿತಿಗಾಗಿ.